ಕನಕಗಿರಿ ತಾಲೂಕಿನ 4 ಗ್ರಾಮಗಳಿಗೆ ಕೆಕೆಆರ್ಡಿಬಿ ಯೋಜನೆ ಅಡಿಯಲ್ಲಿ ಸರ್ಕಾರದಿಂದ 3,53,00,000 ಅನುದಾನ ಬಿಡುಗಡೆ ಆಗಿದ್ದು, ವಿವಿಧ ಕಾಮಗಾರಿಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಗಿ ಶನಿವಾರ ಭೂಮಿ ಪೂಜೆ ನೆರವೇರಿಸಿದರು. ತಾಲೂಕಿನ ಬೊಮ್ಮಸಾಗರ, ರಾಮದುರ್ಗ, ಚಿಕ್ಕಮದಿನಾಳು ಹಾಗೂ ಮುಸ್ಲಾಪುರ ಗ್ರಾಮಗಳಲ್ಲಿ ವಿವಿಧ ಕಾಮಗಾರಿಗಳಿಗೆ ಚಾಲನೆ ನೀಡಿದ ಅವರು, ಬೊಮ್ಮಸಾಗರ ಗ್ರಾಮದ ಕಾಲೋನಿಗೆ ಸಿಸಿ ರಸ್ತೆ ನಿರ್ಮಾಣಕ್ಕೆ 67 ಲಕ್ಷ, ರಾಮದುರ್ಗ ಗ್ರಾಮದಲ್ಲಿ ಸಿಸಿ ರಸ್ತೆ ನಿರ್ಮಾಣಕ್ಕೆ 36 ಲಕ್ಷ, ಚಿಕ್ಕಮದಿನಾಳು ಗ್ರಾಮದಲ್ಲಿ ಪರಿಶಿಷ್ಟ ಜಾತಿ ಕಾಲೋನಿಗೆ ಸಿಸಿ ರಸ್ತೆ ನಿರ್ಮಾಣಕ್ಕೆ 1 ಕೋಟಿ ಹಾಗೂ ಮುಸ್ಲಾಪುರ ಗ್ರಾಮದಲ್ಲಿ ರಸ್ತೆ ಹಾಗೂ ಚರಂಡಿ ಅಭಿವೃದ್ಧಿಗೆ 1,50,00,000 ವೆಚ್ಚದ ಅನುದಾನ ಬಿಡುಗಡೆ ಆಗಿದ್ದು, ಒಟ್ಟು 3,63,00,000 ವೆಚ್ಚದ ಕಾಮಗಾರಿಗಳಿಂದ ಗ್ರಾಮೀಣ ಪ್ರದೇಶಗಳ ಮೂಲಭೂತ ಸೌಕರ್ಯ ಮತ್ತಷ್ಟು ಸುಧಾರಣೆ ಆಗುವ ನಿರೀಕ್ಷೆಯಲ್ಲಿದ್ದು, ಸಿಸಿ ರಸ್ತೆ ಹಾಗೂ ಚರಂಡಿ ನಿರ್ಮಾಣದಿಂದ ಗ್ರಾಮಸ್ಥರ ಸಂಚಾರಕ್ಕೆ ಅನುಕೂಲವಾಗಿದೆ. ಜೊತೆಗೆ ಮಳೆಗಾಲದಲ್ಲಿ ಉಂಟಾಗುವ ಸಮಸ್ಯೆಗಳಿಗೂ ಪರಿಹಾರ ದೊರೆಯಲಿದೆ ಎಂದು ಸಚಿವ ಶಿವರಾಜ್ ತಂಗಡಗಿ ತಿಳಿಸಿದರು. ಕನಿಷ್ಠ 3,53,00,000 ದುಡ್ಡಿಂದ ಇವತ್ತು ಕೆಕೆಆರ್ಡಿಬಿಯಿಂದ ಪೂಜೆಯನ್ನು ಮಾಡ್ತಾರೆ. 3,53,00,000. ಈಗ ಸರ್ ಮುಸ್ಲಾಪುರ ಆ ಕಡೆಯಿಂದ ಅದು ಹಾಸ್ಕಲ್ ಬಾರ್ಡರ್ ಐತೆ ಸರ್, ನಮ್ಮ ಬಾರ್ಡರು ಮತ್ತು ಮಧ್ಯ ಉಳಿತೈತೆ, ಅದು ಎಲ್ಲ ಸೇರಿ 1.5 ರಿಂದ 2 ಕಿಲೋಮೀಟರ್ ಈ ವರ್ಷ ಯೋಜನೆಗೆ ಇಟ್ಕೊಂಡಿದ್ವಿ. ಇದೇ ವೇಳೆ ಬೊಮ್ಮಸಾಗರದ ಕರಿಯಮ್ಮ ಕ್ಯಾಂಪ್ನಲ್ಲಿ ಕಳೆದ 1 ವರ್ಷದಿಂದ ಅಂಗನವಾಡಿ ಕೇಂದ್ರ ಮುಚ್ಚಿರುವ ವಿಚಾರಕ್ಕೆ ಸಚಿವರ ಗಮನಕ್ಕೆ ತರಲಾಯಿತು. ಮಾಹಿತಿ ಪಡೆದ ಅಂಗನವಾಡಿ ಕೇಂದ್ರವನ್ನು ಶೀಘ್ರವೇ ಪುನರಾರಂಭಿಸಲು ಅಗತ್ಯ ಕ್ರಮ ಕೈಗೊಳ್ಳೋದಾಗಿ ಸಚಿವರು ಭರವಸೆ ನೀಡಿದರು. ಏನಾಗಿದೆ ಅಂದ್ರೆ ಆ ಊರವರು ಕಾಂಟ್ರಾಕ್ಟ್ರಿಗೆ ಅದನ್ನು ಬಿಡ್ತು ಮಾಡಬೇಕು ಅಂತ ವಾದ ಮಾಡಕತ್ತಾರ. ನಿನ್ನೆ ಮೊನ್ನೆ ನಾನು ಫೋನ್ನಾಗ ಹೆಚ್ಚು ಮಾತಾಡಿದ್ದೀನಿ, ನಮ್ಮ ಇಲಾಖೆಗೆ ಹೇಳಿದ್ದೀನಿ. ಅದನ್ನು ಏನು ಎಸ್ಟಿಮೇಟ್ ಬಂದೈತೆ ಆ ಎಸ್ಟಿಮೇಟ್ ಪ್ರಕಾರ ಮಾಡಿರಿ, ನೆಕ್ಸ್ಟ್ ಮತ್ತೆ ಗ್ರ್ಯಾಂಟ್ ಪ್ಯಾಕೇಜ್ ಕೊಡ್ತೀನಿ ಅಂತ ಹೇಳಿದ್ದೀನಿ. 1 ಕಿಲೋಮೀಟರ್ ಕರಿಯಮ್ಮ ಕ್ಯಾಂಪ್ಗೆ ಇಂದ ಆ ಕ್ರಾಸಿಂದ ಕರಿಯಮ್ಮ ಕ್ಯಾಂಪಿಗೆ 1 ಕಿಲೋಮೀಟರ್ ಎಸ್ಟಿಮೇಟ್ ಮಾಡಿಸಿದ್ವಿ. ಈ ವರ್ಷ ಆಗ್ತೀನಿ. ತಾಲೂಕಿನ ಕೆರೆಗಳನ್ನು ನೀರು ತುಂಬಿಸುವ ಮೂಲಕ ರೈತರಿಗೆ ಅನುಕೂಲವಾಗ ಕಲ್ಪಿಸಬೇಕೆಂದು ಸಾರ್ವಜನಿಕರು ಸಚಿವರಿಗೆ ಮನವಿ ಮಾಡಿದಾಗ, ಈಗಿರುವ ಕೆರೆಗಳ ಜೊತೆಗೆ ಇನ್ನಷ್ಟು ಕೆರೆಗಳನ್ನು ತುಂಬಿಸುತ್ತೇನೆ ಎಂದು ಒತ್ತಾಯಿಸಿದರು. ಸೌಲಭ್ಯಗಳು ಇದುವರೆಗೂ 1 ವರ್ಷ ಮೇಲೆ ಹೇಳಿದಿರಿ. ನಾನು ಮಾಹಿತಿ ತರಿಸ್ತೀನಿ, ಮಾಹಿತಿ ತರಿಸ್ತೀನಿ. ಅದು ರಸ್ತೆ ಪೂಜೆ ಮಾಡಿ ಸ್ಟಾರ್ಟ್ ಮಾಡಿಸ್ತೀನಿ, ಅದನ್ನು ಮಾತಾಡ್ತೀನಿ. ಆಮೇಲೆ ಸರ್ ಜೀರಾ ರಸ್ತೆ ಕಿತ್ತು ಹೋಗಿದ್ದು ಒಳ್ಳೆ ಅದು ರಿಪೇರಿ